ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಹೆಣ್ಣು ಅಂದರೆ ತಿಂದು ಮುಕ್ಕುವ ಹಣ್ಣೆಂದುಕೊಂಡಿರೋ ಕಾಮ ಪಿಶಾಚಿಗಳಿರಬೇಕಾದ್ರೆ ಯಾವ ಹೆಣ್ಣಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಹೇಳಿ? ಪಶ್ಚಿಮ ಬಂಗಾಳ ಈ ರಾಜ್ಯದ ಬಗ್ಗೆ ಹೊಸದಾಗೇನು ಹೇಳಬೇಕಾಗಿಲ್ಲ. ದೀದಿ ಅದೆಷ್ಟು ಚೆನ್ನಾಗಿ ರಾಜ್ಯವನ್ನು ನಡೆಸ್ತಿದ್ದಾರೆ ಅನ್ನೋದು ಆಗಾಗ ಬಯಲಾಗ್ತಾನೇ ಇದೆ. ಕೆಲವೇ ಸಮಯದ ಹಿಂದೆ ಸಂದೇಶ್ ಖಾಲಿಯಲ್ಲಿ ಇದೇ ದೀದಿ ಪಕ್ಷದ ನಾಯಕ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸ್ಕೊಂಡಿದ್ದ ಅನ್ನೋದು ಬಯಲಾಗಿತ್ತು. ಈಗ ಮತ್ತೊಂದು ಕೇಸು. ಒಬ್ಬ ವೈದ್ಯೆಯನ್ನು ಆಸ್ಪತ್ರೆಯಲ್ಲಿಯೇ ಅತ್ಯಾಚಾರ ಮಾಡಿ ಆಕೆಯ ಪ್ರಾಣವನ್ನು ತೆಗೆಯಲಾಗಿದೆ. ಕೋಲ್ಕತ್ತಾ ವೈದ್ಯೆಯ ಕೇಸು ದೇಶದಲ್ಲಿಯೇ ಸಂಚಲನ ಮೂಡಿಸಿದೆ. ಪೊಲೀಸರು ಸಂಜಯ್ ರಾಯ್ ಅನ್ನೋ ಅತ್ಯಾಚಾರಿಯನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಈ ಕೇಸು ನಾವು ನೀವು ಅಂದ್ಕೊಂಡಷ್ಟು ಈಸಿಯಾಗಿ ಅಂತೂ ಖಂಡಿತ ಇಲ್ಲ. ಇಲ್ಲಿ ಸಂಜಯ್ ರಾಯ್ ಈ ಕೇಸ್ನಲ್ಲಿ ಬಲೀಕ ಬಕ್ರ ಅಷ್ಟೇ. ಈ ಕೇಸಿನ ಹಿಂದೆ ನಾವು ನೀವು ಊಹಿಸೋದಕ್ಕೆ ಸಾಧ್ಯವಿರದ ಕಾರಣದ ಕೈಗಳಿವೆ. ಯಾರನ್ನೋ ಈ ಕೇಸ್ನಿಂದ ಬಚಾವ್ ಮಾಡುವ ದೊಡ್ಡ ಷಡ್ಯಂತ್ರವೇ ಇಲ್ಲಿ ಅಡಗಿದೆ. ವೀಕ್ಷಕರೇ, ಕೋಲ್ಕತ್ತಾದ ವೈದ್ಯೆಯ ಕೇಸ್ನಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ಗಳಿವೆ. ಕ್ರೈಮ್ ಲೋಕದ ಬಗ್ಗೆ ಸ್ವಲ್ಪ ಗೊತ್ತಿದ್ದವರಿಗೂ ಕೂಡ ಈ ಕೇಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಹಾಗೂ ಅನುಮಾನಗಳು ಹುಟ್ಟಿಕೊಳ್ಳುತ್ತದೆ. ಅದೇ ರೀತಿ ನಮಗೆ ಕೂಡ ಈ ಕೇಸ್ನಲ್ಲಿ ಕಾಡಿದ 7 ಪ್ರಶ್ನೆಗಳನ್ನು ಅಥವಾ ಅನುಮಾನಗಳನ್ನು ನಿಮ್ಮ ಮುಂದಿಡ್ತೀವಿ. ಆಗಸ್ಟ್ 9ನೇ ತಾರೀಕು ಆರ್ಜಿಕರ್ ಮೆಡಿಕಲ್ ಕಾಲೇಜ್. ವೈದ್ಯಕೀಯ ಕ್ಷೇತ್ರ ಅಂದ್ರೇ ಹಾಗೆ, ಶಿಫ್ಟ್ ನೋಡಿಕೊಂಡು ಟೈಮ್ ನೋಡಿಕೊಂಡು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿಗಳಂತೂ 24 ಗಂಟೆನೂ ಆಸ್ಪತ್ರೆಯಲ್ಲೇ ಕೆಲವೊಂದು ಬಾರಿ ಇರಬೇಕಾಗುತ್ತೆ. ಊಟ ತಿಂಡಿ ಎಲ್ಲವೂ ಅಲ್ಲೇ ಮಾಡಬೇಕಾಗುತ್ತೆ. ಅವತ್ತು ರಾತ್ರಿ ಆರ್ಜಿಕರ್ ಆಸ್ಪತ್ರೆಯ ಈ ವೈದ್ಯ ಕೂಡ ಅಲ್ಲೇ ಉಳ್ಕೊಂಡಿದ್ರು. ಮಧ್ಯರಾತ್ರಿವರೆಗೂ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾರ ಜಾವ್ಲಿನ್ ಥ್ರೋ ನೋಡಿಕೊಂಡು ಊಟ ಮುಗಿಸಿ ಹಾಗೆ ಸೆಮಿನಾರ್ ರೂಮ್ನಲ್ಲಿ ಮಲ್ಗೋಕ್ಕೆ ಹೋಗಿದ್ದಾಳೆ. ಆದರೆ ಮರುದಿನ ಬೆಳಿಗ್ಗೆ ಆಕೆ ಸಿಕ್ಕಿದ್ದು ಸಿಗಬಾರದ ಸ್ಥಿತಿಯಲ್ಲಿ. ವೀಕ್ಷಕರೇ, ಈ ಕೇಸ್ ಪ್ರಾರಂಭದಿಂದಲೂ ಕೂಡ ಅನುಮಾನದಿಂದಲೇ ಕೂಡಿದೆ. ಇಲ್ಲಿ ಖಂಡಿತ ಸಂಜಯ್ ರಾಯ್ ಮುಖ್ಯ ಅಪರಾಧಿ ಅಲ್ಲ. ಯಾರನ್ನೋ ಸೇಫ್ ಮಾಡೋದಕ್ಕೆ ಆತ ಬಲೀಕ ಬಕ್ರ ಆದ್ನ ಅನ್ನೋ ಅನುಮಾನಗಳು ಬಲವಾಗಿ ಕಾಡ್ತಾ ಇದೆ. ಅನುಮಾನ 1, ಆತ್ಮಹತ್ಯೆಯ ಘೋಷಣೆ. ವೀಕ್ಷಕರೇ, ಅವತ್ತು ಮುಂಜಾನೆ ವೈದ್ಯೆಯ ಮನೆಯವರಿಗೆ ಆಸ್ಪತ್ರೆಯ ಮೆಡಿಸಿನ್ ಸೂಪರಿಂಟೆಂಡೆಂಟ್ ಕಾಲ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ, ಬೇಗ ಬನ್ನಿ ಅಂತ ಹೇಳಿಬಿಟ್ಟಿದ್ರು. ಇದನ್ನು ವೈದ್ಯೆಯ ಪೋಷಕರೇ ಮಾಧ್ಯಮದ ಮುಂದೆ ಕೂಡ ಹೇಳ್ಕೊಳ್ತಾರೆ. ಆದರೆ ಅಲ್ಲಿ ಆಕೆ ನಗ್ನವಾಗಿ ಹೆಣವಾಗಿದ್ಲು. ಆಕೆಯ ಖಾಸಗಿ ಭಾಗಗಳು ಘಾಸಿಗೊಂಡಿದ್ವು. ಆಕೆಯ ಆ ಸ್ಥಿತಿಯನ್ನು ವಿವರಿಸೋದಕ್ಕೂ ಕೂಡ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ಅಷ್ಟಾದರೂ ಅವತ್ತು ಆಕೆಯ ಮನೆಯವರಿಗೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಯಾಕಾಗಿ ಹೇಳಿದರು? ಕೇಸನ್ನು ಪ್ರಾರಂಭದಲ್ಲೇ ತಿರುಚುವಂತಹ ಹುನ್ನಾರ ನಡೆದಿತ್ತ? ಇನ್ನು ಅನುಮಾನ 2. ಇಷ್ಟೆಲ್ಲ ಆಗಿದ್ರೂ ಕೂಡ ಆಸ್ಪತ್ರೆಯ ಮಂಡಳಿ ಹಾಗೂ ಪೊಲೀಸರು ಆಕೆಯ ಮನೆಯವರಿಗೆ ವಿಷಯ ಮುಟ್ಟಿಸಿದ್ದು ಘಟನೆ ನಡೆದ 3 ತಾಸಿನ ನಂತರ. ಅಷ್ಟೊಂದು ತಡ ಮಾಡುವ ಅಗತ್ಯ ಆದರೂ ಏನಿತ್ತು? ಅಷ್ಟಕ್ಕೂ ವಿಷಯ ಮುಟ್ಟಿಸಿ ಆಕೆಯ ಮನೆಯವರು ಬಂದ ಮೇಲೆ ಕೂಡ ಅವರಿಗೆ ಆಕೆಯ ಬಾಡಿಯನ್ನು ತೋರಿಸಿದ್ದು 3 ತಾಸಿನ ನಂತರ. ಅದಕ್ಕೆ ಕಾರಣವನ್ನು ಬೆಂಗಾಲದ ಪೊಲೀಸರೇ ಕೊಡಬೇಕು. ಅಷ್ಟೊತ್ತು ಅದು ಯಾವ ಗನಂದಾರಿ ಕೆಲಸ ಮಾಡಲಾಗ್ತಿತ್ತು ಅಂತ. ಮೂರನೇ ಅನುಮಾನ. ವೀಕ್ಷಕರೇ, ಅತ್ಯಾಚಾರದ ಕೇಸು ಇಡೀ ದೇಶದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಸಂಜಯ್ ರಾಯ್ ಅನ್ನೋನನ್ನು ಆರೋಪಿ ಅಂತ ಬಂಧನವೂ ಮಾಡಲಾಗುತ್ತೆ. ನಂತರ ಅವನೊಬ್ಬ ಸೈಕೋ, ಮಾನಸಿಕ ಅಸ್ವಸ್ಥ, ಅವನಿಗೆ ಮಾನಸಿಕ ಕಾಯಿಲೆ ಇದೆ ಅನ್ನೋದನ್ನು ಬಿಂಬಿಸುವಂತಹ ಪ್ರಯತ್ನವೂ ನಡೆದಿತ್ತು. ಇದೇ ಕಾರಣಕ್ಕೆ 4ನೇ ಅನುಮಾನ ಕೂಡ ಹುಟ್ಟುಕೊಳ್ಳುತ್ತೆ. ಅಷ್ಟಕ್ಕೂ ಮಾನಸಿಕ ಅಸ್ವಸ್ಥನೇ ಆಗಿದ್ದರೆ ಅವನಿಗೆ ಬೆಳಿಗ್ಗೆ 4:30 ಹೊತ್ತಿಗೆ ಆಸ್ಪತ್ರೆ ಪ್ರವೇಶಿಸೋದಕ್ಕೆ
ಅವಕಾಶ ಕೊಟ್ಟಿದ್ದಾದರೂ ಯಾರು? ಅದೇ ರೀತಿ 5ನೇ ಅನುಮಾನ ಏನಂದರೆ, ಇಷ್ಟೆಲ್ಲ ಇದ್ದರೂ ಕೂಡ ಅಂದರೆ ಸಂಜಯ್ ರಾಯ್ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಯಾಗಿದ್ದರೂ ಕೂಡ ಅವನಿಗೆ ನಾಗರಿಕ ಸ್ವಯಂ ಸೇವಕ ಸ್ಥಾನವನ್ನು ಅಥವಾ ಸರ್ಕಾರಿ ಹುದ್ದೆಯನ್ನು ಕೊಟ್ಟಿದ್ಯಾಕಾಗಿ? ಸರ್ಕಾರಿ ಹುದ್ದೆ ಕೊಡಬೇಕಾದ್ರೆ ಆತನ ಹಿನ್ನೆಲೆಯನ್ನು ಪರಿಶೀಲನೆ ಕೂಡ ಮಾಡೋದಿಲ್ವಾ ಹಾಗಾದರೆ? ಇದೆಲ್ಲ ಬಿಡಿ. ನಮ್ಮ 6ನೇ ಅನುಮಾನ ಏನಂದರೆ, ಇಷ್ಟೆಲ್ಲ ಆದರೂ ಕೂಡ ಅಪರಾಧದ CCTV ಫುಟೇಜ್ಗಳು ಎಲ್ಲೋಯ್ತು? ಅದನ್ನು ಯಾಕೆ ಮರೆಮಾಚಲಾಗ್ತಿದೆ? ಅದನ್ನು ಬಯಲು ಮಾಡಿದರೆ ಬೇರೆ ಯಾರೋ ಸಿಕ್ಕಿ ಬೀಳಬಹುದು ಅನ್ನೋ ಭಯವೇನಾದರೂ ಇದೆಯಾ? ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನೊಂದು ಬಹುದೊಡ್ಡ ಅನುಮಾನ ಏನಂದರೆ, ಕ್ರೈಮ್ ನಡೆದ 20 ಮೀಟರ್ ದೂರದ ಜಾಗದಲ್ಲಿ ಆಸ್ಪತ್ರೆಯ ನವೀಕರಣದ ಕೆಲಸವನ್ನು ಕೂಡ ಶುರು ಮಾಡಿಕೊಳ್ಳಲಾಗಿದೆ. ಅದು ಯಾಕಾಗಿ? ಸಾಕ್ಷ್ಯವನ್ನು ನಾಶ ಮಾಡೋ ಸಲುವಾಗಿಯಾ? ಇದನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತ ಸಂಜಯ್ ರಾಯ್ ಮುಖ್ಯ ಆರೋಪಿ ಅಂತ ಅನ್ನಿಸ್ತಾ ಇಲ್ಲ. ಆತನ ಹಿಂದೆ ಇನ್ನೂ ದೊಡ್ಡ ದೊಡ್ಡ ಕೈಗಳಿವೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಳೆದ ಬಾರಿ ನಿರ್ಭಯಾ ಪ್ರಕರಣದ ಅಪರಾಧಿಗಳಿಗೆ 7 ವರ್ಷಗಳ ನಂತರ ಮರಣದಂಡನೆಯನ್ನು ವಿಧಿಸಲಾಯಿತು. ಆದರೆ ಈ ಬಾರಿ ಹಾಗಾಗೋದಕ್ಕೆ ಖಂಡಿತ ನಾವ್ಯಾರೂ ಬಿಡಬಾರ್ದು. ಆದಷ್ಟು ಬೇಗನೆ ಆ ಕೆಲಸವನ್ನು ಮಾಡಬೇಕಿದೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜಸ್ಟ್ ಇನ್ ಟೈಮ್ನಲ್ಲಿ ನಿರಂತರ ಸುದ್ದಿಗಳನ್ನು ನೋಡಲು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.